ಮಂಡ್ಯದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ನಡೆದಿತ್ತು. ಗರ್ಭದಲ್ಲಿರುವಂತ ಮಗು ಯಾವ ಲಿಂಗ ಅನ್ನೋದನ್ನ ಪತ್ತೆ ಹಚ್ಚಿ ಅದನ್ನು ಹತ್ಯೆ ಮಾಡುವಂತ ವ್ಯವಸ್ಥಿತ ಜಾಲ ಪತ್ತೆಯಾಗಿತ್ತು. 2 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಈಗ ಆ ಜಾಲ ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂತ ಅನುಮಾನ. KR ಪೇಟೆ 2 ಖಾಸಗಿ ಸೆಂಟರ್ಗಳಲ್ಲಿ ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಕಳ್ಳದಂಧೆ ಬಯಲಾಗಿದೆ. ಈ ಸೆಂಟರ್ಗಳಲ್ಲಿ ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಿಸಿರುವಂತ ಶಂಕೆ ವ್ಯಕ್ತವಾಗಿದೆ. ನಾವಿ ಮತ್ತು ಕುಶಾಲ್ ಅನ್ನುವಂತ ಡಯಾಗ್ನೋಸ್ಟಿಕ್ ಸೆಂಟರ್, ಇದರ ಮೇಲೆ ಈಗ ಅನುಮಾನ ಬರ್ತಾ ಇದೆ. 2018ರಿಂದ ಈವರೆಗೆ 10,000 ಸ್ಕ್ಯಾನಿಂಗ್ ಆಗಿದೆ. ಇಲ್ಲಿ 10,000 ಸ್ಕ್ಯಾನಿಂಗ್ಗಳಲ್ಲಿ 3,629 ಪ್ರಕರಣಗಳು ಮಾತ್ರ ದಾಖಲೆಗಳಲ್ಲಿದ್ದಾವೆ. ನಮೂದಾಗದ ಪ್ರಕರಣಗಳು ಅದು ಅನುಮಾನಕ್ಕೆ ಕಾರಣ ಆಗ್ತಾ ಇರುತ್ತೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ನಂದನ್ ಫೋನ್ ಸಂಪರ್ಕದಲ್ಲಿ. ನಂದನ್, ಇದನ್ನ ಮಟ್ಟ ಹಾಕ್ತೀವಿ ಅಂತ ಪಣ ತೊಟ್ಟಿದ್ರು ಜಿಲ್ಲಾಡಳಿತ ಸೇರಿ ಮತ್ತು ಆರೋಗ್ಯ ಇಲಾಖೆ ಸೇರಿ, ಬಟ್ ಕಂಟಿನ್ಯೂ ಆಗ್ತಾ ಇದೆ ಹಂಗಿದ್ರೆ ಮಂಡ್ಯದಲ್ಲಿ. ರಕ್ಷತ್, ಆಗಿದ್ದಾಗೆ ಮಂಡ್ಯ ಜಿಲ್ಲೆಯಲ್ಲಿ ಇದೊಂದು ರೀತಿ ಪೈಶಾಚಿಕ ಕೃತ್ಯ ಆಗಿದ್ದಾಗೆ ಬಯಲಿಗೆ ಬರ್ತಾನೆ ಇರುತ್ತೆ. ಭ್ರೂಣಲಿಂಗ ಪತ್ತೆ ಮತ್ತೆ ಹತ್ಯೆ ಕೇಸ್ ಅನ್ನುವಂಥದ್ದು ಒಂದು ರೀತಿ ಪಿಡುಗಾಗಿ ಮಂಡ್ಯ ಜಿಲ್ಲೆಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ ಇತ್ತೀಚಿನ ವರ್ಷಗಳನ್ನ ಗಮನಿಸಿದ್ರೆ ಸಾಕಷ್ಟು ಇಂಥ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅಂದ್ರೆ ಸಾಕಷ್ಟು ದೂರುಗಳಿತ್ತು. ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ನಡೆಸ್ತಾ ಇದ್ದಾರೆ, ಭ್ರೂಣಲಿಂಗ ಮತ್ತೆ ಪತ್ತೆ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ದೂರನ್ನ ಆಧರಿಸಿ ಇತ್ತೀಚೆಗೆ ಲೋಕಾಯುಕ್ತರ ಪೊಲೀಸರು ಆ ದಾಳಿಯನ್ನ ನಡೆಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯಾವೆಲ್ಲ ಡಯಾಗ್ನೋಸ್ಟಿಕ್ ಮೇಲೆ ಅನುಮಾನಗಳಿರುತ್ತೋ ಆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಅಲ್ಲಿ ಒಂದಷ್ಟು ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂಥದ್ದು. ಅಂದ್ರೆ KR ಪೇಟೆಯ ಪಟ್ಟಣದಲ್ಲಿರ್ತಕ್ಕಂಥ 2 ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಮೇಲೆ ದಾಳಿ ಆಗುತ್ತೆ. ಅಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣ ವಿಚಾರಗಳು ಬೆಳಕಿಗೆ ಬರುವಂತದ್ದು. ಅಂದ್ರೆ ನಾವಿ ಮತ್ತೆ ಕುಶಲ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬರುವಂತದ್ದು. ಅಂದ್ರೆ ಅಲ್ಲಿ ಸಾಕಷ್ಟು ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಮಾಡಿರೋ ಸಂಖ್ಯೆ ಕೂಡ ವ್ಯಕ್ತ ಆಗಿದೆ. ಅಂದ್ರೆ 2024-25ನೇ ಸಾಲೇನಿತ್ತು ಆ ಸಂದರ್ಭದಲ್ಲಿ 31 ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಆಗಿದೆ ಅನ್ನುವಂಥದ್ದು ಇದೀಗ ಲೋಕಾಯುಕ್ತ ವರದಿಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2018ರಿಂದ ಇಲ್ಲಿವರೆಗೆ ಸುಮಾರು 10,100 ಸ್ಕ್ಯಾನಿಂಗ್ ಗಳನ್ನ ಮಾಡಿರೋದ್ರ ಬಗ್ಗೆ ದಾಖಲೆಗಳು ಈಗ ಲೋಕಾಯುಕ್ತ ಪೊಲೀಸರು ತಗೊಂಡಿದ್ದಾರೆ. ಇಷ್ಟು ಪ್ರಕರಣಗಳ ಪೈಕಿ ಅಂದ್ರೆ 10,100 ಸ್ಕ್ಯಾನಿಂಗ್ ಗಳಾಗಿದೆ. ಅದರಲ್ಲಿ ಕೇವಲ 3,621 ಪ್ರಕರಣಗಳನ್ನ ಮಾತ್ರ ಅವರು ಒಂದು ಎಂಟ್ರಿಯನ್ನ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಉಳಿಕೆ 6,472 ಸ್ಕ್ಯಾನಿಂಗ್ ಗಳ ವಿವರ ಇತ್ತು. ಅದನ್ನ ನಮೂದಿಸದೆ ಮುಚ್ಚಿಟ್ಟಿರ್ತಕ್ಕಂಥ ಆರೋಪವನ್ನ ಇದೀಗ 2 ಸ್ಕ್ಯಾನಿಂಗ್ ಸೆಂಟರ್ಗಳು ಎದುರಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ 6,500 ಸ್ಕ್ಯಾನಿಂಗ್ ಅನ್ನ ರಿಜಿಸ್ಟರ್ ಮಾಡದೆ ಮುಚ್ಚಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆ ಪ್ರಕರಣಗಳನ್ನೇ ಭ್ರೂಣಲಿಂಗ ಪತ್ತೆ ಮಾಡಿರೋ ಬಗ್ಗೆ ಸಂಖ್ಯೆ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಅಂದ್ರೆ ನಿರಂತರವಾಗಿ ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಒಂದು ಪರಿಶೀಲನೆ ಕೂಡ ನಡೆಸಿದ ನಂತರದಲ್ಲಿ ಈ ಎಲ್ಲಾ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಬಹಳ ಗಂಭೀರವಾಗಿ ಪ್ರಕರಣವನ್ನ ಲೋಕಾಯುಕ್ತ ಪೊಲೀಸರು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2 ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಈಗ ಅವರ ಸೀಸ್ ಮಾಡುವಂತ ಕೆಲಸಗಳು ಕೂಡ ಆಗಿರ್ತಕ್ಕಂಥದ್ದು. ಮುಂದಿನ ಪರಿಶೀಲನೆಗಾಗಿ ವರದಿಯನ್ನು ಕೂಡ ಈಗ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.